ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಿದ್ದು, ಅದೇ ರೀತಿಯಾಗಿ ಅಧಿವೇಶನವನ್ನು ಆರಂಭಿಸಿದ್ದು ಉತ್ತರ ಕರ್ನಾಟಕ ಭಾಗದ ಸಮಗ್ರವಾಗಿರ್ತಕ್ಕಂಥ ಚರ್ಚೆ ಆಗಲಿ, ಅದೇ ರೀತಿ ಈ ಮೂಲಕವಾಗಿ ಇಡೀ ರಾಜ್ಯದ ಬೆಳವಣಿಗೆ ಆಗಲಿ ಅಂತೇಳಿ. ಆದ್ರೆ ಎಲ್ಲೋ ಒಂದ್ ಕಡೆಯಾಗಿ ಈ ಒಂದು ವಿಚಾರ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ. ಯಾವುದು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗಗಳಿಗೆ ಸಾಕಷ್ಟು ಪ್ರಾತಿನಿಧ್ಯ ಕೊಡಲಾಗ್ತಾ ಇಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ಪರಿಣಾಮಕಾರಿಯಾಗಿ ಸದನ ನಡೀತಾ ಇಲ್ಲವಂತ ವಿಚಾರ ಕೂಡ ಸದ್ಯಕ್ಕೆ ಚರ್ಚೆಗೆ ಬರ್ತಾ ಇದೆ. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಅದೇ ರೀತಿಯಾಗಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದ್ರೆ ಈ ಕೆಲಸ ಆಗ್ತಾ ಇಲ್ಲ ಅಂತ ಒಂದು ಆರೋಪ ಇದೆ ಸರ್, ಏನ್ ಹೇಳ್ತೀರಿ? ಕಳೆದ 3 ದಿನಗಳಿಂದ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ಹಲವಾರು ಜನ ಶಾಸಕರುಗಳು, ಈ ಭಾಗದ ಉತ್ತರ ಕರ್ನಾಟಕದ ಶಾಸಕರು ಅವರವ್ರ ಭಾಗದ ಬೆಳಕನ್ನು ಚೆಲ್ಲಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಕಾಲದ ಸಮಯ ಸರಿಯಾದ ರೀತಿ ಇಲ್ಲದಲ್ಲೇ ಮೊಟಕುಗೊಳಿಸತಕ್ಕಂಥ ಕೆಲಸ ಆಗ್ತಾ ಇದೆ. ಅದನ್ನು ಸನ್ಮಾನ್ಯ ಸಭಾಧ್ಯಕ್ಷರು ಅವರಿಗೆ ಮುಕ್ತವಾಗಿ ಮಾತಾಡಿ ಈ ಭಾಗದಲ್ಲಿರ್ತಕ್ಕಂಥ ಏನೇನು ಜ್ವಲಂತ ಸಮಸ್ಯೆಗಳಿರ್ಬೋದು, ಆ ಭಾಗದ ಒಂದೊಂದು ಜಿಲ್ಲೆಗೂ ಒಂದೊಂದು ಥರ ವಾತಾವರಣಗಳಿರೋದ್ರಿಂದ, ಬೆಳೆಗಳಿರೋದ್ರಿಂದ ಆ ಬೆಳೆಗಳ ಒಂದು ನ್ಯೂನ್ಯತೆ ಏನಾಗಿದೆ, ಅಲ್ಲಿ ಬೆಳೆ ನಾಶ ಆಗಿರ್ತಕ್ಕಂಥದ್ದು. ಈಗ ತೊಗರಿ ಬೆಳೆ ಉದಾಹರಣೆಗೆ ಪೂರ 2 ವರ್ಷದಿಂದ ಕೈಗೆ ಸಿಕ್ಕಿಲ್ಲ, ಎಲ್ಲರೂ ಕಂಗಾಲಾಗಿದ್ದಾರೆ. ಹಲವಾರು ರೈತರು ಜೀವವನ್ನು ತೆತ್ತಿರ್ತಕ್ಕಂಥದ್ದು, ನೇಣು ಹಾಕ್ಕೊಂಡಿರ್ತಕ್ಕಂಥದ್ದು ಎಲ್ಲ ಕೂಡ ನಿದರ್ಶನ ಇದೆ. ಅಂಥದಕ್ಕೆಲ್ಲ ಬೆಳಕು ಚೆಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸ ಕೃಷಿ ಇಲಾಖೆ ಮತ್ತು ಎಲ್ಲ ಇಲಾಖೆಯಲ್ಲಿ ಮತ್ತು ಇಂಡಸ್ಟ್ರೀಸ್ ಬರಬೇಕು. ಹತ್ತಿ ಎಲ್ಲ ಬೆಳಿತೇವೆ ಅಂತಕ್ಕಂಥದ್ದು ಕೂಡ ಎಲ್ಲ ಬೆಳಕು ಚೆಲ್ಲಿದ್ದಾರೆ. ಅದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಮಾತನಾಡಿ ಅದಕ್ಕೆ ಸರ್ಕಾರ ತಕ್ಕ ಉತ್ತರ ಕೊಟ್ಟು ಅದನ್ನು ಪರಿಹರಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಈ ಸದನ ಇನ್ನೂ ಕೂಡ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ನಡೆದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಸರ್ಕಾರ ಎಲ್ಲೋ ಒಂದು ಪರಿಣಾಮಕಾರಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಚರ್ಚೆ ಬರೋದು ವಿಪಕ್ಷಗಳ ಪಾತ್ರ. ವಿಪಕ್ಷಗಳು ಪರಿಣಾಮಕಾರಿಯಾಗಿ ಸದನ ಇಡುವಂತ ಮಾಡಬೇಕಿತ್ತು, ಆ ಪ್ರಶ್ನೆ ಎತ್ತಬೇಕಿತ್ತು ಅಂತೇಳಿ. ಮನೆ ಡಿ ಕೆ ಶಿವಕುಮಾರ್ ಕ್ವಶನ್ ಕೇಳಿದಾಗಲೇ ವಿಪಕ್ಷ ತನ್ನ ಕೆಲಸ ಮಾಡಬೇಕಾಗಿತ್ತು, ಅವರು ಚರ್ಚೆಗೆ ತರ್ತಾ ಇಲ್ಲ ಅಂತೇಳಿ ಅವ್ರು ಮಾತಾಡಿದ್ರು. ಈಗ ವಿಪಕ್ಷವಾಗಿ ಜೆಡಿಎಸ್ ಒಂದು ವಿಪಕ್ಷವಾಗಿ ಈ ಒಂದು ಪ್ರಯತ್ನ ಮಾಡಬಹುದಿತ್ತು, ಇಲ್ಲಿ ಯಾಕೆ ವಿಫಲ? ನಾವು ನೇರವಾಗಿ BSc ಮೀಟಿಂಗ್ ಅಲ್ಲಿ ಹೇಳಿದ್ದೇವೆ, ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು, ಅದಕ್ಕೆ 3 ದಿವಸ ಕಾಲಾವಕಾಶ ಕೊಡಿ ಅಂತ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಸಮರ್ಪಕವಾಗಿ ಅವ್ರಿಗೆ ವಿಷಯ ಚರ್ಚೆ ಮಾಡಲಿಕ್ಕೆ ಅವಕಾಶಗಳು ಮುಕ್ತವಾಗಿ ಸಿಗ್ತಾ ಇಲ್ಲ. ಅದು ಸಿಗುವಂತ ಮಾಡಬೇಕಾದಂಥದ್ದು ನಮ್ಮ ಸಭಾಧ್ಯಕ್ಷರು ಮಾಡಬೇಕಿತ್ತು. ಅದು ಕೂಲಂಕುಷವಾಗಿಲ್ಲ. ಜೊತೆಗೆ 10 ದಿವಸಕ್ಕೆ ಮೊಟಕು 9 ದಿವಸಕ್ಕೆ ಮೊಟಕು ಮಾಡಿರ್ತಕ್ಕಂಥದ್ದು ಸದನವನ್ನು. ಇದು ಇನ್ನೂ ಕೂಡ 3 ವಾರಗಳ ನಡೆದಿದ್ರೆ ಇನ್ನೂ ಉತ್ತಮ ರೀತಿಯಲ್ಲಿ ಎಲ್ಲರೂ ಕೂಡ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಈ ಭಾಗದ ಏನು ಸಮಸ್ಯೆಗಳಿದೆ ಅದೆಲ್ಲದಕ್ಕೂ ಕೂಡ ಬೆಳಕು ಚೆಲ್ಲಿ ಸರ್ಕಾರನ ಇವತ್ತು ಅದರ ಕಡೆ ಗಮನ ಹರಿಸುತ್ತಿರೋ ಮಾಡಬಹುದಾಗಿತ್ತು. ಜೆಡಿಎಸ್ ಶಾಸಕಾಂಗ ಪಕ್ಷದ ಅಧ್ಯಕ್ಷರಾಗಿ ನೀವು ಒಂದು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಅದೇ ರೀತಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಪರಿಣಾಮಕಾರಿ ಕೆಲಸ ಮಾಡಿದ್ದೇವೆ ಅಂತ ಅನಿಸ್ತಾ ಇದೆ ಸರ್ ನೀವು? ಇಲ್ಲ, ಆಗ್ತಾ ಇಲ್ಲ. ಒಂದೇನಾಗಿದೆ, ಇವತ್ತು ಈ ತೊಗರಿ ಬೆಳೆದು ಒಂದು ಕಡೆ, ಮತ್ತೆ ಬಳ್ಳಾರಿನಲ್ಲಿ ಏಮ್ಸ್ನಲ್ಲಿ ಅಲ್ಲಿ ಬಾಣಂತಿಯರ ಸರಣಿ ಸಾವುಗಳು ಇವತ್ತು ಬಳ್ಳಾರಿ ಒಂದೇ ಅಲ್ಲ, ರಾಯಚೂರಲ್ಲಿರ್ಬೋದು ಎಲ್ಲ ಭಾಗದಲ್ಲೂ ಕೂಡ ಇವತ್ತು ಹಲವಾರು ಜನ ಇವತ್ತು ಬಾಣಂತಿಯರು ಚಿಕ್ಕ ವಯಸ್ಸಿನಲ್ಲೇ ಮೊದಲನೇ ಹೆರಿಗೆನಲ್ಲೇ ಅವರು ಚಿಕ್ಕ ಮಕ್ಕಳನ್ನ ಬಿಟ್ಟು ಇವತ್ತು ಅವರು ಇಹಲೋಕ ತ್ಯಜಿಸಿರ್ತಕ್ಕಂಥದ್ದನ್ನ ನೋಡಿದ್ರೆ, ಅದರಲ್ಲ ಉದಾಹರಣೆಗೆ ಒಂದು ಮಗು ಇವತ್ತು ಏನು ಇದ್ರದ್ದು ಎಕ್ಸಾಮನ್ನು ಬರೆದಿದ್ರು ಮೊನ್ನೆ, 2nd ಡಿವಿಷನ್ ಕ್ಲರ್ಕ್ ಎಕ್ಸಾಮ್ ಬರೆದಿದ್ದಂಥ ಮಗು 97% ಇತ್ತು ಆ ಹೆಣ್ಮಗು. ಆ ಮಗುನು ಕೂಡ ಇವತ್ತು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು, ಚಿಕ್ಕ ಮಗು ಬಿಟ್ಟು. ಇವರು ಆ ಮಕ್ಕಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ಇಟ್ಟಿದ್ದಾರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು. ದಯಮಾಡಿ ಹೇಳ್ತೀನಿ, ಅದನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ ಅವರ ಪೋಷಕರಿಗೆ ಹಣವನ್ನು ನೀಡತಕ್ಕಂಥ ಅವ್ರ ಮೆಜಾರಿಟಿಗೆ ಬರೋವರೆಗೂ ಕೂಡ ಅವ್ರಿಗೆ ಪಾಲನೆ ಪೋಷಣೆಗೆ ಆಗೋಂಥ ನೆರವು ನೀಡಬೇಕು. ಜೊತೆಗೆ ಆ ಕುಟುಂಬದವ್ರಿಗೆಲ್ಲರೂ ಒಂದು ಕಡೆ ಕೆಲಸವನ್ನು ಕೊಡಿಸಿ ಅವರೆಲ್ಲರೂ ಕೂಡ ನೆಮ್ಮದಿಯಾದ ಮಕ್ಕಳನ್ನು ಇವತ್ತು ಪಾಲನೆ ಪೋಷಣೆ ಮಾಡಲಿಕ್ಕೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಂಥ ಎಲ್ಲ ಜ್ವಲಂತ ಸಮಸ್ಯೆಗಳಿದೆ. ಇದೆಲ್ಲದನ್ನು ಬೆಳಕು ಚೆಲ್ಲುವಂಥ ಸಂದರ್ಭದಲ್ಲಿ ಇವರು ಮೊದಲೇ ಏನು ನಾವು ನಿಯಮಗಳಲ್ಲಿ ತರುವಂಥ ಸಂದರ್ಭದಲ್ಲೇ ಮೊದಲೇ ಮಂತ್ರಿಗಳು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಲ್ಲ ಆಗ್ತಾ ಇರೋದ್ರಿಂದ ಸಮರ್ಪಕವಾಗಿ ಇದನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲಿಂದಲೂ ಕೂಡ ಜೆಡಿಎಸ್ ಹಳೆ ಮೈಸೂರು ಕರ್ನಾಟಕ ಪಕ್ಷ ಅಂತೇಳಿ ದಕ್ಷಿಣ ಕರ್ನಾಟಕ ಸೀಮಿತವಾಗಿದ್ದ ಪಕ್ಷ ಅಂತೇಳಿ ಆರೋಪ ಮಾಡ್ತಾ ಇದ್ರು. ಅದೇ ರೀತಿ ಉತ್ತರ ಕರ್ನಾಟಕ ಸಮಸ್ಯೆ ಅಂತ ಬಂದಾಗ ಜೆಡಿಎಸ್ ಅಗ್ರೆಸಿವ್ ಆಗಿ ಆ ಸಮಸ್ಯೆಯನ್ನು ಪ್ರತಿನಿಧಿಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ ಅಂತೇಳಿ, ಇದನ್ನ ನೀವು ಒಪ್ತೀರಾ ಸರ್? ಈಗ ರಾಯಚೂರು ಭಾಗ ಇರ್ಬೋದು, ಬೀದರ್ ಇರ್ಬೋದು, ಎಲ್ಲಾ ಭಾಗದಲ್ಲೂ ಕೂಡ ನಮ್ಮ ಶಾಸಕರುಗಳಿದ್ರು. ಈ ಭಾಗಕ್ಕೆ ಸನ್ಮಾನ್ಯ ದೇವೇಗೌಡರು ಹೆಚ್ಚಿನ ನೀರಾವರಿಗೆ ಒತ್ತನ್ನು ಕೊಟ್ಟಂತದ್ದಿರ್ಬೋದು. ಈ ಸುವರ್ಣಸೌಧ ಕಟ್ಟಲಿಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ
2006-7ನಲ್ಲಿ ತೀರ್ಮಾನ ತಗೊಂಡು ಈ ಭಾಗ ನಮ್ಮ ಗಡಿ ಭಾಗ ಆಗಿರೋದ್ರಿಂದ ಈ ಭಾಗದ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡಬೇಕು ಅಂದರೆ ಇಲ್ಲಿ ಅಧಿಕಾರ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಇವತ್ತು ಸುವರ್ಣಸೌಧವನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಇದನ್ನು ಬಳಸ್ಕೊಂಡು ಸರ್ಕಾರಗಳು ಈ ಕಚೇರಿಯನ್ನು, ಈ ಸುವರ್ಣಸೌಧವನ್ನು ಬಳಸ್ಕೊಂಡು ಇಲ್ಲಿ ಹಲವಾರು ಇಲಾಖೆಗಳು, ಈ ಭಾಗಕ್ಕೆ ಬರಬೇಕಾದಂಥ ಹಲವಾರು ಇಲಾಖೆಗಳನ್ನ ಇಲ್ಲಿ ಹಾಕಿ ಪ್ರತಿ ತಿಂಗಳಲ್ಲಿ ಒಂದ್ಸಲ ಇವರು ಕ್ಯಾಬಿನೆಟ್ ಮೀಟಿಂಗನ್ನು ಕೂಡ ಇಲ್ಲಿ ಮಾಡೋವಂಥದ್ದಾದರೆ ಈ ಭಾಗಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಥರ ಸರ್ಕಾರಗಳು ತೀರ್ಮಾನಗಳು ತಗೊಂಡು ಇಲ್ಲಿ ಭಾಗದ ಜನದ ಸಮಸ್ಯೆಗಳು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತ ನಾನು ಒತ್ತಾಯ ಮಾಡಿ. ಕುಮಾರಸ್ವಾಮಿ ಅವರು ಸುವರ್ಣಸೌಧ ಕಟ್ಟಿಸ್ಲಿಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿ, ಕುಮಾರಸ್ವಾಮಿ ಸ್ಥಾನವನ್ನು ನೀವು ಶಾಸಕಾಂಗ ಪಕ್ಷದ ನಾಯಕರಾಗಿ ನೀವು ತುಂಬ್ತಾ ಇದ್ದೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಆಗಿ ಆ ಕುಮಾರಸ್ವಾಮಿ ಅವರು ಸದನದಲ್ಲಿ ಅವರು ಒಂದು ಮಾತಾಡ್ತಿರೋಂಥ ದಾಟಿ ಪ್ರತಿನಿಧಿಸಿದಂತ ಒಂದು ಶೈಲಿ, ಆ ಶೈಲಿಯಲ್ಲಿ ನೀವು ಒಂದು ಎಷ್ಟು ಮಟ್ಟಿಗೆ ಸಕ್ಸಸ್ ಆದ್ರಿ ಅಂತ ಹೇಳಿ. ಈಗ ಕುಮಾರಸ್ವಾಮಿಯವರೇ ಸಾಟಿ. ಹಾಗಾಗಿ ನಾವೆಲ್ಲರೂ ಕೂಡ ಇನ್ನೂ ಹಲವಾರು ವಿಷಯಗಳನ್ನ ತಿಳ್ಕೊಂಡು ಮಾತಾಡುವಂಥದ್ದು ಆಗಬೇಕು. ಖಂಡಿತ ಮುಂದಿನ ದಿನಗಳಲ್ಲಿ ಆ ಪ್ರಯತ್ನಗಳಲ್ಲಿ ಹೋಗ್ತಾ ಇಡೀ ರಾಜ್ಯವನ್ನು ಸುತ್ತಿ ನಾವೆಲ್ಲರೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಭಾಗದಲ್ಲೂ ಸಮಸ್ಯೆಗಳನ್ನ ಅರಿತು ಅವನ್ನೆಲ್ಲ ಬೆಳಕಿಗೆ ಚೆಲ್ಲಿ ಇವತ್ತು ಅವೆಲ್ಲ ಸರಿಪಡಿಸಲಿಕ್ಕೆ ಸರ್ಕಾರವನ್ನು ನಾವು ಇವತ್ತು ಆ ಮುಖ ಮಾಡಲಿಕ್ಕೆ, ಆ ಕಡೆ ಮುಖ ಮಾಡಲಿಕ್ಕೆ ನಾವು ಇವತ್ತು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಈ ಒಂದು ಜೆಡಿಎಸ್ ಶಾಸಕ ಪಕ್ಷನಾಗಿ ಸಂಪೂರ್ಣ ಶಾಸಕರ ಮೇಲೆ ಹಿಡಿತಾ ಸುರೇಶ್ ಬಾಬು ಅವರಿಗೆ ಸಿಗ್ತಾ ಇಲ್ಲ ಅನ್ನೋಂಥ ಆರೋಪ ಅಲ್ಲಲ್ಲೂ ಚರ್ಚೆ ಆಗ್ತಾ ಇರತ್ತೆ. ಲಾಂಜ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ಚರ್ಚೆ ಆಗ್ತಾ ಇರುತ್ತೆ. ಸರ್, ನಿಮ್ಗೆ ಹಿಡಿತ ಸಿಕ್ಕಿದ್ಯಾ? ಖಂಡಿತ ಇಲ್ಲ. ನಮ್ಮಲ್ಲಿ 18 ಜನ ಶಾಸಕರು ಕೂಡ ಒಟ್ಟಾಗಿದ್ದಾವೆ. ಅದರಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಆದರೆ ಒಂದೊಂದು ಸಂದರ್ಭದಲ್ಲಿ ಕೆಲವು ಮಾತುಗಳಾಗ್ತಕ್ಕಂಥದ್ದು ಸಹಜ. ಒಂದು ಮನೆಯಲ್ಲಿ ಎಲ್ಲ ಕಡೆನೂ ಕೂಡ ಎಲ್ಲರ ಅಭಿಪ್ರಾಯಗಳು ಬೇರೆ ಬೇರೆ ಥರ ಇದ್ದಾಗ ಈ ಥರ ಆಗ್ಬೋದಿತ್ತೇನೋ ಅಂತಕ್ಕಂಥ ಅಭಿಪ್ರಾಯಗಳು ಹೇಳ್ತಕ್ಕಂಥದ್ದು ಸಹಜ. ಆದ್ದರಿಂದ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ಕೂಡ ಖಂಡಿತ ಒಟ್ಟಾಗೇ ಇದ್ದೀವಿ. ಅದರಲ್ಲಿ ನಮ್ಮಲ್ಲಿ ಸಂಶಯ ಇಲ್ಲ ಅಂತ ಹೇಳಿ ಬಂದಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಶಾಸಕಾಂಗ ಪಕ್ಷದ ರಕ್ಷಣೆ ಬೇಕಾಗುತ್ತೆ ಸದನದ ಅಥವಾ ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ. ನೀವು ಆ ನೆರವು ಕೊಡ್ತಾ ಇಲ್ಲ. ಖಂಡಿತ ಇಲ್ಲ. ಎಲ್ಲದಕ್ಕೂ ಕೂಡ ಈಗ ಮೊದಲನೇದಾಗಿ ಕಳೆದ ಸದನದಲ್ಲಿ ನಮ್ಮ ಏನು ಶರಣಗೌಡ ಅವರು ಕುಂದಕೂರ್ ಅವರು ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಬಗ್ಗೆ ಮಾತಾಡಿದಾಗ ಸದನವನ್ನು ಹೇಳಿ ಅದನ್ನು ಅವ್ರನ್ನ ಬೇರೆ ಕಡೆ ವರ್ಗಾಯಿಸಿ ಎಲ್ಲ ಮಾಡಿದಂಥದ್ದು ಉಂಟು. ಈಗಲೂ ಕೂಡ ನಾನು ಕೊನೆಯ ಗಳಿಗೆವರೆಗೂ ಸದನದಲ್ಲಿ ಕೂತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರೋ ಉದ್ದೇಶನೇ ಅದು. ನನ್ನ ಪ್ರಶ್ನೆಗಳಿಲ್ಲದೆ ಇದ್ರೂ ಕೂಡ ಇವತ್ತು ನಮ್ಮ ಸದಸ್ಯರ ಯಾರದೇ ಒಂದು ಏನೇ ಸಮಸ್ಯೆ ಬಂದಾಗಲೂ ಕೂಡ ಅದನ್ನು ಅವ್ರಿಗೆ ಒಂದು ನ್ಯಾಯ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ನಾನು ಅಲ್ಲಿ ಸದನದಲ್ಲಿ ಯಾವಾಗಲೂ ಕೂಡ ಕೂತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತ ಅವ್ರಿಗೆ ಏನೇ ಇರಲಿ ಅವ್ರ ಪರವಾಗಿ ನಾವು ಇರ್ತೇವೆ. ಅಂದ್ರೆ ಮೊದಲು ಮೈಸೂರು ಪಾದೆ ಸಂಬಂಧಪಟ್ಟ ಹಾಗೆ ಒಂದು ಅಪಸ್ವರಗಳು ಬಂತು, ಮಾಡಬೇಕು ಬೇಡ, ಜೆಡಿಎಸ್ ಬೆಂಬಲ ಕೊಡಬೇಕು ಬೇಡ ಅಂತೇಳಿ. ಅದಾದ ಬಳಿಕ ಈಗ ಸದನ ನಡೀತಾ ಇದೆ. ಹೀಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗಟ್ಟಾಗಿ ಹೋಗಬೇಕು ಅಂತೇಳಿ. ಆದ್ರೆ ಸಮನ್ವಯ ಸಭೆನೇ ಆಗಿಲ್ಲ ಅಂತ ಹೇಳಿ ಒಂದು ಚರ್ಚೆ ಸರ್. ಹೀಗಾಗಿ ಸಮನ್ವಯ ಸಭೆ ಆಗಿಲ್ಲ ಅಂದ್ರೆ ಸಮನ್ವಯದಿಂದ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ. ಈಗ ನಾವಿಬ್ರು ಕೂಡ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಟ್ಟಾಗೆ ಇವತ್ತು ಪ್ರಶ್ನೆಗಳನ್ನ ಹಾಕ್ತಾ ಅಂತ ಕೆಲಸ, ರೂಲ್ಸ್ಗೆ ನಾವು ಅಳವಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಬಿಜೆಪಿಯವರು ನಾವು. ಅದರಲ್ಲಿ ನಮ್ಮಲ್ಲೇನು ಬಿರುಕಿಲ್ಲ. ಎರಡೂ ಪಕ್ಷದವರು ಸದನದಲ್ಲಿ ಯಾವುದೇ ವಿಷಯ ತಗೊಂಡ್ರು ಕೂಡ ಒಟ್ಟಾಗಿ ಇವತ್ತು ಪ್ರತಿನಿಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಸದನದಲ್ಲಿ ಜಿ ಟಿ ದೇವೇಗೌಡರು ನಿಮ್ ಬೆಂಬಲಕ್ಕೆ ಬರ್ತಾ ಇಲ್ಲ. ಜಿ ಟಿ ದೇವೇಗೌಡರು ಸಕ್ರಿಯವಾಗಿ ಪಾಲ್ಗೊಳ್ತಿದ್ದಾರೆ, ಆದ್ರೆ ಜೆಡಿಎಸ್ ಅನ್ನ ಪ್ರತಿನಿಧಿಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ, ಸರ್ಕಾರದಲ್ಲಿ ಒತ್ತಡ ಹಾಕುವಂತ ಕೆಲಸವನ್ನು ಮಾಡ್ತಾ ಇಲ್ಲ ಅಂತೇಳಿ ಒಂದು ಚರ್ಚೆ ಸರ್. ಏನು ಅವ್ರು ಮನವೊಲಿಕೆ ಮಾಡೋ ಪ್ರಯತ್ನ ಮಾಡಿದ್ರಾ? ಈಗ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಇಬ್ರು ಕೂಡ ಅವ್ರ ಜೊತೆ ಮಾತಾಡಿ ಅವರಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇವೆ. ಆದರೆ ಅವ್ರಿಗೆ ಸದನದೊಳಗೆ ನಮ್ಮ ಪಕ್ಷದ ವಿರುದ್ಧವಾಗಿ ಯಾವುದೇ ಥರದ ಒಂದು ಚಟುವಟಿಕೆನೂ ಕೂಡ ಅವ್ರು ಮಾಡಿಲ್ಲ, ಮಾಡೋದು ಇಲ್ಲ. ಅವರು ಹಿರಿಯ ಸದಸ್ಯರಿರೋದ್ರಿಂದ ಅವರು ಕೂಡ ನಮ್ಮ ಪಕ್ಷದವರೇ. ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರ್ಬೋದು, ಮುಂದೆ ಅದು ಸರಿಪಡಿಸ್ಕೊಂಡು ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂಥ ಕೆಲಸ ನೀವೇ ಟಾರ್ಗೆಟ್ ಅಂತೇಳಿ. ಯಾಕಂದ್ರೆ ನೀವು ಯಾವತ್ತು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ತಾರೆ ಅವತ್ತಿಂದ ಅವರ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕ್ಲಿಕ್ಕೆ ಶುರು ಮಾಡಿದ್ರು. ಸುರೇಶ್ ಬಾಬು ಅವ್ರ ಮೇಲೆ ಅಸಮಾಧಾನ ಅಂತ ಇವತ್ತು ಪಕ್ಷ ಏನಾಗಿದೆ, ಮೊದಲಿಂದ ಕೂಡ ಜನತಾದಳದಲ್ಲಿ ಇದ್ದೀವಿ ಅಂತಕ್ಕಂಥ ದೃಷ್ಟಿಯಿಂದನೋ, ಒಂದು ಸಮಾಜ ಬೇರೆ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದನೋ ಏನೋ ಒಂದು ತೀರ್ಮಾನ ಪಕ್ಷ ತಗೊಂಡಿದೆ. ಅವರು ಕೂಡ ಇವತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಇಲ್ಲೂ ಅಷ್ಟೇ, ಸದನದೊಳಗೂ ಅಷ್ಟೇ ಅವ್ರ ಹಿರಿಯ ಸದಸ್ಯರಿದ್ದಾರೆ. ಅವರ ಹತ್ರ ಚರ್ಚೆ ಮಾಡಿ
ಅವ್ರು ಏನು ತೀರ್ಮಾನ ತಗೋತೀವಿ ಅಂತೀವೋ ನಾವೆಲ್ಲರೂ ಕೂಡ 18 ಜನ ಒಟ್ಟಾಗಿ ತೀರ್ಮಾನ ತಗೋತೀವಿ. ಜಿ ಟಿ ದೇವೇಗೌಡರು ಒಂದು ಕಡೆ ಹೇಳ್ತಾರೆ ಏನಂತ ಹೇಳಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತಾರೆ. ಅಲ್ಲೇ ವ್ಯತ್ಯಾಸಗಳಿದೆಯಲ್ಲ ಸರ್, ಈ ವ್ಯತ್ಯಾಸ ಯಾಕೆ ಪಕ್ಷದಲ್ಲಂತ ಏನ್ ಸಮಸ್ಯೆ ಅಂತ ಕೇಳೋ ಒಂದು ಪ್ರಯತ್ನ ಮಾಡಿದ್ರೆ ನೀವು? ಇಲ್ಲ, ಅದು ಏನಾಗಿದೆ, ಮೂಡಾದಲ್ಲಿ ಈಗ ಎನ್ಕ್ವೈರಿ ನಡೀತಾ ಇದೆ. ಈ ಮೂಡ ಎನ್ಕ್ವೈರಿ ನಿನ್ನೆನೂ ಕೂಡ ಒಂದು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಯಾರೋ ಈಗ ಸಿದ್ದರಾಮಯ್ಯನವ್ರ ಪಿ ಏನೋ ಯಾರೋ ಆಮಿಷ ಒಡ್ಡಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಕೂಡ ಬೆಳಕಿಗೆ ಬರ್ತಾ ಇದೆ. ಅದೆಲ್ಲ ಪ್ರೂವ್ ಆದಮೇಲೆ ಇವತ್ತು ಇಡಿ ಅವರು ಇವರೆಲ್ಲ ಏನು ಎನ್ಕ್ವೈರಿ ನಡೆಸ್ತಾ ಇದ್ದಾರೆ, ಎನ್ಕ್ವೈರಿಲಿ ಏನ್ ತೀರ್ಮಾನ ಆಗ್ತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ಜಿ ಟಿ ದೇವೇಗೌಡರು ಸಂಬಂಧಿಕರಿಗೂ ಕೂಡ ಮೂಡದಲ್ಲಿ ಸೈಟ್ ಕೊಟ್ಟಿದ್ದಾರೆ ಅಂತೇಳಿ ನಿಮ್ಮ ಪಕ್ಷ ಶಾಸಕರು ಒಂದಿಷ್ಟು ಜನ ಅದರಲ್ಲಿ ಫಲಾನುಭವಿಗಳಿದ್ದಾರೆ ಅನ್ನುವಂತ ಆರೋಪ ಸರ್. ಈ ಬಗ್ಗೆ ನೀವು ಶಾಸಕ ಪಕ್ಷ ನಾಯಕರಾಗಿ ಏನಾದ್ರು ಸ್ಪಷ್ಟನೆ ಕೇಳಿದ್ರ, ಏನಾದ್ರು ಸ್ಪಷ್ಟನೆ ತಗೊಂಡ್ರ? ಜಿ ಟಿ ದೇವೇಗೌಡರದ್ದು ಯಾವುದು ಕೂಡ ಅಲ್ಲಿ ಅಕ್ರಮವಾದಂತ ಸೈಟೇ ಆಗಲಿ ಅಕ್ರಮವಾದಂತ ಹಗರಣ ನಮ್ಮ ಜಿ ಟಿ ದೇವೇಗೌಡರದ್ದು ಏನೂ ಆಗಿಲ್ಲ. ಆದ್ರಿಂದ ಅವ್ರೇನು ಭಯ ಪಡಬೇಕಾಗಿಲ್ಲ. ಅವರು ನೇರವಾಗಿ ಇವತ್ತು ಅದನ್ನ ಏನೇ ಇದ್ರು ಕೂಡ ಬಂದ್ರೆ ಎದುರಿಸುವಂತ ಶಕ್ತಿ ನಮ್ಮ ಪಕ್ಷದಲ್ಲಿ ನಾವೆಲ್ಲ ಕೂಡ ಮಾಡ್ತೀವಿ. ಅದೇ ಜಿ ಟಿ ದೇವೇಗೌಡರಿಗೆ ಕೊಡದೆ ನಿಮ್ ಕೊಡಿಗೂ ಕೂಡ ಒಂದು ಸಮುದಾಯದ ಕಾರಣ ಇತ್ತು ಅನ್ನೋ ಪ್ರಶ್ನೆ ನೀವೇ ಹೇಳಿದ್ರಿ. ಆದ್ರೆ ಒಂದು ನೋಡಿದ್ರೆ ನಿಮ್ಮ ಆದ್ಮೇಲೆ ಯಾಕಂತ ಹೇಳಿದ್ರೆ ಚನ್ನಪಟ್ಟಣ ರಿಸಲ್ಟ್ ಅನ್ನು ನೋಡ್ಕೊಂಡ್ರೆ ಅಲ್ಲಿ ಅಹಿಂದ ಅದೇ ರೀತಿಯಾಗಿ ಅಲ್ಪಸಂಖ್ಯಾತರು ಜೆಡಿಎಸ್ ಅನ್ನು ಬೆಂಬಲಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದಕ್ಕೆ ಏನ್ ಪ್ರಯತ್ನ ಮಾಡ್ತೀರಿ ಸರ್? ನಿಮ್ಮನ್ನ ಆಯ್ಕೆ ಮಾಡೋ ಕಾರಣನೂ ಕೂಡ ಒಂದು ಸಮುದಾಯ, ಅಹಿಂದ, ಅದೇ ರೀತಿ ಹಿಂದುಳಿದ ವರ್ಗ ಸಂಘಟನೆ ಅಂತೇಳಿ ಭಾವಿಸ್ಕೊಳ್ಬಹುದು ನಾವು. ಆದ್ರೆ ಅದಕ್ಕೆ ಏನೇನು ಪ್ರಯತ್ನ ಪಡ್ತಾ ಇದ್ರೆ ಏನ್ ಮಾಡ್ತೀರಿ ಸರ್ ಮುಂದೆ ಅಂತ? ಈಗ ನಮ್ಮ ಪಕ್ಷದಲ್ಲಿ ಒಂದು ಪ್ರಯತ್ನ ಮೊದಲಿಂದನೂ ಕೂಡ ನಮ್ಮ ಪಕ್ಷ ಜಾತ್ಯತೀತವಾಗಿ ಬಂದಿರತಕ್ಕಂಥದ್ದು. ಈಗ ನಾವು NDA ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಇದೆಲ್ಲ ಕೂಡ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಜನಗಳ ವಿಶ್ವಾಸವನ್ನು ನಾವು ಪಡಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಸನ್ಮಾನ್ಯ ದೇವೇಗೌಡರ ಎಲ್ಲ ಅನುಭವಗಳನ್ನ ಅವರ ಹತ್ರ ಪಡ್ಕೊಂಡು ಕುಮಾರಸ್ವಾಮಿಯವರು ಆಗಿರ್ತಕ್ಕಂಥ ಕೈ ಘಟನೆಗಳಿರ್ಬೋದು, ಕುಮಾರಸ್ವಾಮಿಯವರು ಎದುರಿಸಿರ್ತಕ್ಕಂಥ ಬೈ ಎಲೆಕ್ಷನ್ಸ್ ಇರ್ಬೋದು, ಸಾಮಾನ್ಯ ಚುನಾವಣೆಗಳಿರ್ಬೋದು, ಎಲ್ಲದನ್ನು ಕೂಡ ಗಮನದಲ್ಲಿಟ್ಕೊಂಡು ಅವ್ರ ಜೊತೆಯಲ್ಲಿ ನಮ್ಮ ಮಹಿಳಾ ಅಧ್ಯಕ್ಷ ಇರ್ಬೋದು, ನಮ್ಮ ಯುವ ಜನತಾ ದಳದ ಅಧ್ಯಕ್ಷರಾದಂಥ ನಿಖಿಲ್ ಅವರು ಎಲ್ಲ ವಿಂಗ್ನವರು ಸೇರ್ಕೊಂಡು ನಾವು ಈಗ ಅವ್ರದ್ದು ಕೂಡ ಸದನ ಮುಗೀತದೆ ಮೇಲೆ ಸೆಂಟ್ರಲಲ್ಲಿ. ನಮ್ಮದು ಮುಗಿದ ತಕ್ಷಣ ಕೂತು ಪಕ್ಷದ ಮತ್ತೆ ಎಲ್ಲ ಸಮಾಜದವ್ರನ್ನು ಕೂಡ ಒಟ್ಟಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸಲಿಕ್ಕೆ ನಾವು ಇವತ್ತು ಮುಂದಾಗ್ತೇವೆ. ಖಂಡಿತ ಇವತ್ತು ನಮ್ಮ ಪಕ್ಷ 4 ಜನದಿಂದ 59 ಜನಕ್ಕೆ ಹೋಗಿ 36 ಜನ ಆಗಿ ಈಗ 19 ಜನಕ್ಕೆ 19ರಿಂದ 18ಕ್ಕೆ ಬಂದಿದ್ದೇವೆ. ಆದರೂ ಕೂಡ ನಾವೇನು ಹಿಂಜರಿತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಏನಾದ್ರು ಕೂಡ ಇವೆರಡು ರಾಷ್ಟ್ರೀಯ ಪಕ್ಷದ ವಿರುದ್ಧ ನಾವು ಮಾಡ್ಕೊಂಡ್ಬಂದಿದ್ದೀವಿ ಅಂದರೆ ಅದು ಜನತಾದಳನೇ. ಅಷ್ಟು ತಳಹಂತದಿಂದ ಕಾರ್ಯಕರ್ತನ ಎಲ್ಲ ಕೂಡ ಇದ್ದಾರೆ, ಎಲ್ಲ ಭಾಗದಲ್ಲೂ ಕೂಡ ಇದ್ದಾರೆ. ಅದನ್ನೇನಾಗಬೇಕು, ನಾವು ಲೀಡರ್ಶಿಪ್ ಕ್ವಾಲಿಟಿಗಳನ್ನ ಎಲ್ಲ ಸಮಾಜದವ್ರನ್ನು ಕೂಡ ಬೆಳೆಸಿ ನಾವು ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸುವಂಥ ಕೆಲಸ ಖಂಡಿತ ಮಾಡ್ತೇವೆ. ಮುಂದಿನ 2028 ಚುನಾವಣೆಗೆ ನೀವೇ ನೋಡಬಹುದಾಗುತ್ತೆ ಜನತಾದಳನ ಹೆಂಗೆ ಕೈ ಹಿಡಿತಾರೆ. ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳ ಏನು ಅಭಿವೃದ್ಧಿ ಕೆಲಸಗಳನ್ನ ಎಲ್ಲದನ್ನು ಕೂಡ ನೋಡಿದ್ದಾರೆ, ಜನ ಎಲ್ಲ ನೋಡ್ತಾ ಇರ್ತಾರೆ. ಕುಮಾರಸ್ವಾಮಿಯವರ ಆಡಳಿತ ಹೇಗಿತ್ತು ಹಿಂದೆ, ಅವರು ಕೊಟ್ಟಂಥ ಜನಸ್ಪಂದನ ಕಾರ್ಯಕ್ರಮ ಇರ್ಬೋದು, ಮತ್ತು ಅವರು ಹಳ್ಳಿಗಳಿಗೆ ಹೋಗಿ ಎಲ್ಲ ಜನಾಂಗದವರನ್ನು ಕೂಡ ಒಟ್ಟಿಗೆ ತೊಗೊಂಡೋಗ್ಬೇಕು ಅಂತಕ್ಕಂಥ ಸಂದೇಶ ಒಬ್ಬ ಮುಖ್ಯಮಂತ್ರಿಯಾಗಿ ಮಾಡಿದಂಥದ್ದು ಇರ್ಬೋದು. ಇದೆಲ್ಲದನ್ನು ಕೂಡ ಜನ ನೋಡ್ತಾರೆ. ಖಂಡಿತ ಅದಕ್ಕಿಂತ ಉನ್ನತವಾದಂಥ ಅಧಿಕಾರ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ. ನಿಮ್ಮ ಸರ್ಕಾರ ಇತ್ತು ಆವಾಗ 7 ಜನ ಶಾಸಕರಿದ್ರು ಮಂಡ್ಯದಲ್ಲಿ, ಆವಾಗ ಸೋಲಾಯಿತು. ಅದಾದ ಬಳಿಕ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರು 2ನೇ ಮನೆ ಅಂತೇಳಿ ಕರಿತಾ ಇದ್ರು, ರಾಮನಗರದಲ್ಲಿ ಸೋಲಾಯಿತು. ಅದಾದ ಬಳಿಕ ಮೊನ್ನೆ ಉಪಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಸೋಲಾಯಿತು. ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ಒಕ್ಕಲಿಗರ ಭದ್ರಕೋಟೆ, JDS ನ ವೋಟ್ ಬ್ಯಾಂಕ್ ಅಂತೇಳಿ ಅಲ್ಲೇ ನೀವು ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ರಿ. ಮುಂದೇನು ಸರ್ ಕತೆ? ಈಗ ಮಂಡ್ಯದಲ್ಲಿ 7ಕ್ಕೆ 7 ಸೋತಿದ್ದೀರಿ ಅಂತ ಹೇಳಿದ್ರಿ. ಅದಕ್ಕಿಂತ ಮುಂಚೆ 50,000 40,000 ಈ ಹಂತದಲ್ಲಿ ಅಲ್ಲಿ ಗೆಲ್ಲಿಸಿದಂಥದ್ದನ್ನು ಕೂಡ ನೀವು ನೋಡಿದ್ರಿ. ಅಲ್ಲಿ ಮಂಡ್ಯ ಜನ ಹೆಂಗೆ ಅಂದರೆ ಸೂಕ್ಷ್ಮತೆ ಜಾಸ್ತಿ. ಯಾರು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಗೌರವಿಸ್ತಕ್ಕಂಥದ್ದು. ಅದೇ ರೀತಿ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಲೋಕಸಭೆಯಲ್ಲಿ ಅತಿ ಹೆಚ್ಚು ಅಂತರದಲ್ಲಿ ಗೆಲ್ಲಿಸ್ಕೊಟ್ಟಂಥದ್ದು ಕೂಡ ಮೊನ್ನೆ ನಮಗೆ ನಿದರ್ಶನ ಇದೆ. ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಏನಾಗಿದೆ, ಖಂಡಿತ ಅಲ್ಲಿ ದೇವೇಗೌಡರನ್ನು ಕೂಡ ಇವತ್ತು ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ ರಾಮನಗರ, ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಂಥದ್ದು ರಾಮನಗರ ಜಿಲ್ಲೆ. ಅದೇನಾಯಿತು, ಈ ಒಂದು ಬೈ ಎಲೆಕ್ಷನ್ನು ಇವತ್ತೇನಾಗಿದೆ, ಬೈ ಎಲೆಕ್ಷನ್ ಕಡೆ ರಾಜ್ಯದಲ್ಲಿ ಅಲ್ಲೇನಾಯಿತು, ಎಲ್ಲ ವಿರೋಧಿಗಳು ಕೂಡ ಒಟ್ಟಾಗಿ ನಮ್ಮ ಜನತಾದಳದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಬಿದ್ದಿದ್ದರಿಂದ ಈ ಪರಿಣಾಮ ಆಗಿದೆ. ಖಂಡಿತ ಮತದಾರರು ಇವತ್ತು ಏನು ತೀರ್ಮಾನ ಕೊಟ್ಟಿದ್ದಾರೆ ಅದಕ್ಕೆ ಬದ್ಧವಾಗಿದ್ದಾವೆ. ಮುಂದಿನ ದಿನಗಳಲ್ಲಿ 2 ರಾಮನಗರ ಆಗ್ಬೋದು,
ಚನ್ನಪಟ್ಟಣ ಆಗ್ಬೋದು, ಮಾಗಡಿ ಆಗ್ಬೋದು, ಎಲ್ಲ ಕಡೆನೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಹಾಕಿ ನಾವು ಖಂಡಿತ ಆ ಕ್ಷೇತ್ರಗಳು ಜನತಾದಳದ ಪರವಾಗಿ ಜನತಾದಳದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇತ್ತೀಚೆಗೆ ಹಾಸನದಲ್ಲಿ ಸಮಾವೇಶ ಆಗುತ್ತೆ. ಯಾವ ಸಮಾವೇಶ ಅಂತ ಹೇಳಿದ್ರೆ ಸ್ವಾಭಿಮಾನಿ ಸಮಾವೇಶ ಹೆಸರಲ್ಲಿ ಒಂದು ಸಮಾವೇಶ ಮಾಡ್ತಾರೆ. ಆ ಸಮಾವೇಶ ಪರ್ಯಾಯವಾಗಿ ಒಂದು ಮಂಡ್ಯದಲ್ಲಿ JDS ಕಡೆಯಿಂದ ಒಂದು ಸಮಾವೇಶ ಮಾಡಬೇಕು ಅನ್ನೋಂಥ ಪ್ಲಾನ್ ಆಗಿತ್ತು ಅನ್ನೋಂಥದ್ದು. ಇದಕ್ಕೆ ತಯಾರಿ ಕೂಡ ಆಗಿತ್ತು. ಸಡನ್ ಆಗಿ ಆ ಸಮಾವೇಶ ರದ್ದಾಗುತ್ತೆ ಸರ್. ಕಾರಣ ಏನು? ಯಾರು ಒತ್ತಡ ಹಾಕಿದ್ರು? ಏನಾಯ್ತು ಅಂತ? ಈಗ ನಾವು ಸಮಾವೇಶ ಏನಲ್ಲ, ನಾವಲ್ಲಿ ಕುಮಾರಸ್ವಾಮಿ ಅವರು ಹುಟ್ಟುಹಬ್ಬನೂ ಕೂಡ ಇತ್ತಲ್ಲ, ಅದನ್ನು ಆಚರಿಸಬೇಕು ಅಂತ ನಮ್ಮ ಮಾಜಿ ಮಂತ್ರಿಗಳಾದಂಥ ಪುಟ್ಟರಾಜಣ್ಣವರು ಅವರೆಲ್ಲ ಕೂಡ ಒಂದು ತೀರ್ಮಾನಕ್ಕೆ ಬಂದರು. ಬಟ್ ಈ ಸಂದರ್ಭ ಅಲ್ಲ ಅದು. ನಾವೆಲ್ಲ ಕೂಡ ಜನಗಳ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸೋಣ ಅಂತಕ್ಕಂಥ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ವರ್ಗದವ್ರನ್ನೂ ಕೂಡ ಒಟ್ಟಾಗಿ ಸೇರಿಸಿ ಉತ್ತಮ ರೀತಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಡಿವಿಷನಲ್ಲಿ ಯಾವ ಸಮಾಜದವ್ರಿಗೆ ಹೆಚ್ಚಿನ ಮಹತ್ವ ಕೊಟ್ಟು ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಲೋಚನೆ ಇದೆ. ಆದ್ದರಿಂದ ಇವತ್ತೇನು ಹಾಸನದಲ್ಲಿ ಮಾಡಿದ್ರಲ್ಲ, ಅವ್ರದ್ದೇ ಗೊಂದಲ ನೀವು ನೋಡಿದಿರಿ. ಹಾಸನಲ್ಲಿ ಇವತ್ತು ಅವರ ಅಹಿಂದ ಸಮಾವೇಶ ಮಾಡಬೇಕು ಅಂತ ಹೊರಟರು. ಅದಕ್ಕೆ DK ಶಿವಕುಮಾರ್ ಅವರು ಇಲ್ಲ, ಅದನ್ನ ಮಾಡಕ್ಕೆ ಬರಲ್ಲ. ಹಿಂದೆನೂ ಕೂಡ ನಮ್ಮ ಪಕ್ಷದಲ್ಲಿ ಅದೇ ಆಗಿದ್ದು, ಇವಾಗಲೂ ಕೂಡ ಅದೇ ಮುಂದುವರಿದಾಗ ಒಂದು ಪಕ್ಷದಲ್ಲಿ ಅಲ್ಲಿ ನಡೆದಂಥದ್ದು ನಮ್ಮ ಬಗ್ಗೆ ಅಲ್ಲ ಅಂತ ನನಗಾದರೂ ಕೂಡ ಅನ್ನಿಸ್ತಾ ಇದೆ. ಅವರೆಲ್ಲ ಅವ್ರ ಪಕ್ಷದಲ್ಲೇ ಅವರವರ ಬಲವನ್ನು ತೋರಿಸ್ಕೊಳ್ಳಿಕ್ಕೆ ಮಾಡಿದಂಥ ಒಂದು ಸಮಾವೇಶ ಅದು ಅಂತ ಎದ್ದು ಕಾಣಿಸ್ತಂಥದ್ದು ಅಲ್ಲಿ ನಮ್ಗೆ ಅರ್ಥ ಆಗ್ತದೆ. ಅವ್ರು ಸಮಾವೇಶ ಮಾಡಿ ಅವ್ರ ಗೊಂದಲ ಎಲ್ಲ ಬಯಲಾಯ್ತು. ಹೀಗಾಗಿ ನಿಮ್ ಸಮಾವೇಶ ಮಾಡದೆ ಈಗ ನಿಮ್ ಗೊಂದಲ ಬಯಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಶ್ನೆ ಬಂದಿದೆಯಂತೆ, ಮಾಜಿ ಶಾಸಕರುಗಳು ಮಾಡ್ತಾ ಇದ್ದಾರೆ, ನಾವು ಶಾಸಕರಿಗೆ ಬೆಂಬಲ ಕೊಡಬೇಕು ಅಂತೇಳಿ ನಿಮ್ ಪಕ್ಷದಲ್ಲಿ ಚರ್ಚೆ. ಹೀಗಾಗಿ ಸಮಾವೇಶ ರದ್ದಾಯ್ತು ಅನ್ನೋ ಚರ್ಚೆ ಸರ್. ನಮ್ಮಲ್ಲಿ ಶಾಸಕರು KR ಮಂಜು ಅವರಿದ್ದಾರೆ. ಹಂಗಾಗಿ ಮತ್ತೆ ಇಲ್ಲಿ ಎಲ್ಲರೂ ಕೂಡ ಇವತ್ತು ಎಲ್ಲ ಮಾಜಿ ಶಾಸಕರು ಕೂಡ ಒಟ್ಟಾಗಿ ಮಾಡಬೇಕು ಅನ್ನೋದು ಇದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಜಿಲ್ಲಾವಾರು ಇರ್ಬೋದು, ಡಿವಿಷನ್ ವೈಸು ನಾವು ಪ್ಲಾನ್ ಮಾಡ್ತೇವೆ. ಪ್ರತಿ ಒಂದು ಜಿಲ್ಲೆನಲ್ಲೂ ಹೋಗಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು, ನಾವು ಮತ್ತು ಕುಮಾರಣ್ಣವರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸ್ತೇವೆ. ಅದರಲ್ಲೇ ನಮಗೇನು ಹಿಂಜರಿಕೆ ಇಲ್ಲ. ನೀವು ನೋಡಿದ್ದೀರಾ, ದೇವೇಗೌಡರು ಫಿನಿಕ್ಸ್ ಥರ ಎದ್ದು ಬಂದಿದ್ದು ಗೊತ್ತು, ಕೆಳಗೆ ಬಿದ್ದಂಥದ್ದು ಗೊತ್ತು. 2 ಸೀಟ್ ಇದ್ದಾಗಲೂ ಕೂಡ ಹಿಂಜರಿಲಿಲ್ಲ. ಇವತ್ತು ರಾಷ್ಟ್ರವನ್ನು ಆಳದಂಥದ್ದು ಎಲ್ಲ ಕೂಡ ನಿದರ್ಶನ ನಮಗಿದೆ. ಆದ್ದರಿಂದ ಜನತಾದಳ ಸುಭದ್ರವಾಗಿ ಮುಂದಿನ ದಿನಗಳಲ್ಲಿ ಹೊಮ್ಮುತ್ತೆ ಅಂತ ಸಂಶಯ ಇಲ್ಲದಂಗೆ ಹೇಳ್ತೇನೆ ಸರ್. ಈಗ ಇಲ್ಲಿ ಒಂದು ಪ್ರಶ್ನೆ, ಈಗ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಬ್ಯುಸಿ ಆಗಿದ್ದಾರೆ, ರಾಜ್ಯಕ್ಕೆ ಬರೋದು ಕಡಿಮೆ ಮಾಡಿದ್ದಾರೆ, 1-2 ದಿನ ಬರಬಹುದು. ಹೀಗಾಗಿ ಒಂದು ಫುಲ್ ಟೈಮ್ ರಾಜ್ಯಾಧ್ಯಕ್ಷರು ಬೇಕು ಅನ್ನೋಂಥ ನಿರೀಕ್ಷೆಗಳು ಒಂದಿಷ್ಟು ಜನ ಕಾರ್ಯಕರ್ತರು ಹೇಳ್ಬೋದು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ರಾಜ್ಯಾಧ್ಯಕ್ಷರಾಗ್ತಾರೆ, ಮುಂದಿನ ರಾಜ್ಯಾಧ್ಯಕ್ಷ ಅಂತೇಳಿ. ಅವ್ರಿಗೆ ರಾಜ್ಯಾಧ್ಯಕ್ಷರಾಗಲಿ ಸೂಕ್ತ ಸಂದರ್ಭನ ಸರ್ ಇದು? ಈಗ ಒಂದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ತೀರ್ಮಾನ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಎಲ್ಲ ಸುತ್ತಲಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿ ಅವರೆಲ್ಲ ಕಾರ್ಯಕರ್ತರನ್ನು ಕೂಡ ಪರಿಚಯ ಇಟ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಪಕ್ಷವನ್ನು ಸದೃಢವಾಗಿ ಬೆಳೆಸಲಿ. ಮುಂದಿನ ದಿನಗಳಲ್ಲಿ ಅದನ್ನು ಈಗ ಯಾರು ಕೂಡ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನನಗೆ ಬೇಕು ಅಂತ ಇಲ್ಲ. ಕುಮಾರಸ್ವಾಮಿ ಅವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಈಗ ಯಾವುದು ಕೂಡ ಉದ್ಭವ ಆಗಿಲ್ಲ ಅಂತ ಪದೇ ಒಂದು ಚರ್ಚೆ ಬರ್ತಾ ಇರುತ್ತೆ. ಆಪರೇಷನ್ ಒಂದು ಪ್ರಶ್ನೆ ಬರ್ತಾ ಇರುತ್ತೆ ಸರ್. ಇವಾಗಲೂ ಕೂಡ ನೀವು ಶಾಸಕಾಂಗ ಪಕ್ಷದ ಅಧ್ಯಕ್ಷರಾಗಿ ನಿಮ್ಗೆ ಕೇಳೋದು, ಇವಾಗಲೂ ಕೂಡ ಆಪರೇಷನ್ ಅಪ್ರೋಚ್ಗಳು ಆಗ್ತಾ ಇದೆ ಸರ್ ಕಾಂಗ್ರೆಸ್ ಕಡೆಯಿಂದ? ಖಂಡಿತ ಇಲ್ಲ. ಈಗ ಒಂದೇನಾಗಿದೆ, ಯಾರು ಕೂಡ ಇಲ್ಲಿ ಮೂಡ ತುಂಬಿಲ್ಲ. ಶಾಸಕರಾಗಿ ಗೆದ್ದು ಬರ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಇವತ್ತು ಅಧಿಕಾರಿಗಳಾದರೆ ಅವ್ರು ಫುಲ್ ಟರ್ಮ್ ಇರ್ತಾರೆ, ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ಆಗ್ಬೋದು. ಇಲ್ಲಿ ನಮಗೆ ರಿನ್ಯೂವಲ್ ಇರೋದು 5 ವರ್ಷಕ್ಕೆ ಒಂದ್ಸಲ ಟ್ರಾನ್ಸ್ಫರ್ ಏನು ಶಾಸಕರುಗಳಿಗೆ. ನಾವು ಅಲ್ಲಿ ಉಳಿಸ್ಕೊಂಡಿದ್ರೆ ಕ್ಷೇತ್ರಗಳಲ್ಲಿ ನಮಗೆ ಜನ ಬೆಂಬಲಿಸ್ತಾರೆ. ಈಗ ಕಾಂಗ್ರೆಸ್ಗೆ ಹೋದ್ವಿ ಅಂತನೋ, BJPಗೆ ಹೋದ್ವಿ ಅಂತನೋ, JDSಗೆ ಹೋದ್ವಿ ಅಂತಲ್ಲ. ನಾವಲ್ಲಿ ಏನು ಕೆಲಸ ಮಾಡಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡಿರ್ತೀವೋ ಖಂಡಿತ ಅದೆಲ್ಲರಿಗೂ ಕೂಡ ಅರಿವಿದೆ. ಯಾರೂ ಕೂಡ ಇವತ್ತು ಬೇಜವಾಬ್ದಾರಿಯಿಂದನಾಗಲಿ ಯಾವುದೇ ಅಮೇಷಕ್ಕೆ ಒಳಗಾಗ್ತಕ್ಕಂಥ ಶಾಸಕರು ನಮ್ಮಲ್ಲಿಲ್ಲ. ಆದ್ದರಿಂದ 18 ಜನನು ಕೂಡ ಯಾರು ಕೂಡ ಇಲ್ಲಿ ನಮ್ಮ ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತೇನಾಗಿದೆ ಎಲ್ರಿಗೂ ಕೂಡ ಗೊತ್ತು. ಈಗ 138 ಸೀಟ್ ಅವ್ರದ್ದಿದೆ ಕಾಂಗ್ರೆಸ್ದು. ಈಗ ಹೋಗಿ ಅಲ್ಲೇನು ಮಾಡೋದು? ಅವ್ರ ಬಸ್ ಫುಲ್ ಲೋಡ್ ಆಗಿದೆ, ಅವರ ಪಾಪದ ಕೂಡ ತುಂಬ್ತಾ ಬರ್ತಾ ಇದೆ. ಅದರಿಂದ ಅಲ್ಲೋಗಿ ಮುಂದಿನ ದಿನಗಳಲ್ಲಿ ಆಂಟಿ ಇನ್ಕಂಬೆನ್ಸಿ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲೂ ಕೂಡ ಇವರು ಸಮರ್ಪಕವಾಗಿ ನ್ಯಾಯವನ್ನು ದೊರಕಿಸ್ಕೊಡೋದ್ರಲ್ಲಿ ವಿಫಲವಾಗಿದ್ದಾರೆ. ಆದ್ದರಿಂದ ಈ ಸರ್ಕಾರ ಒಂದು ಕಾಂಗ್ರೆಸ್ಗೆ ಹೋಗಿ ನಾವ್ಯಾಕೆ ಸೋಲನ್ನು ಅನುಭವಿಸಬೇಕು ಅಂತಕ್ಕಂಥ ಚರ್ಚೆ ನಮ್ಮಲ್ಲೇ ಮಾಡ್ತಾ ಇರೋದ್ರಿಂದ ಖಂಡಿತ ಇವತ್ತು ಯಾರು ಕೂಡ ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಯಾರು ಕೂಡ ಉದ್ಭವ ಆಗಿಲ್ಲ ಅಂತ ಹೇಳಿ ಪ್ರಶ್ನೆ. ಸರ್, ಕಳೆದ ಬಾರಿ 38 ಇತ್ತು, ಅದಾದ ಬಳಿಕ 19 ಸೀಟಿಗೆ ಬಂತು ಮೊನ್ನೆ. ಈಗ ಬೈ ಎಲೆಕ್ಷನ್ ಒಂದು ಸೀಟನ್ನು ಕಳ್ಕೊಂಡ್ರಿ, ಈಗ 18 ಸ್ಥಾನಕ್ಕೆ ಬಂದಿದೆ.
ನೀವು ಬಿಜೆಪಿ ಜೊತೆ ಕೊಯಿಲೇಷನ್ ಮಾಡ್ತಾ ಇದ್ರಿ ಸರಿ, ಆದ್ರೆ ಬಿಜೆಪಿ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ರಿ, ನಿಮ್ದೇ ಆಗಿರತಕ್ಕಂಥ ಹೋರಾಟವನ್ನು ರೂಪಿಸ್ತಾ ಇಲ್ಲ. ಒಂದು ರಾಜ್ಯ ಪ್ರವಾಸ, ಬಿಜೆಪಿ ಅಂತ ಹೇಳಂತ ರಾಜ್ಯ ಪ್ರವಾಸ ವಕ್ಫ್ ಸಂಬಂಧಪಟ್ಟಾಗ ಮಾಡ್ತು, ಮೊನ್ನೆ ಪಾದಯಾತ್ರೆಯನ್ನು ಕೂಡ ಅವ್ರ ಜೊತೆ ನೀವು ಮಾಡಿದ್ದು. ಹೀಗಾಗಿ ನಿಮ್ದೇ ಜೆಡಿಎಸ್ ಇರದೇ ಒಂದು ಹೋರಾಟ ಯಾಕೆ ಆಗ್ತಾ ಇಲ್ಲ, ಪಾದಯಾತ್ರೆಗಳು ಯಾಕೆ ಆಗ್ತಿಲ್ಲ ಅಂತ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು, ನಾವು ಮತ್ತೆ ಎಲ್ಲ ಹಲವಾರು ಜನ ಮುಖಂಡರುಗಳು ಈಗಾಗಲೇ 7-8 ಜಿಲ್ಲೆ ಪ್ರವಾಸಗಳನ್ನು ಮಾಡಿದ್ದೇವೆ. ಪ್ರತಿ ವಾರ ಒಂದೊಂದು ಜಿಲ್ಲೆಗೆ ಹೋಗ್ಬೇಕು ಅಂತಲೂ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಚುನಾವಣೆ ಇದ್ದಿದ್ದರಿಂದ ಕಳೆದ ಒಂದೂವರೆ ತಿಂಗಳಿಂದ ಸಾಧ್ಯ ಆಗಿಲ್ಲ. ಖಂಡಿತ ನಾವು ಯಾರು ಕೂಡ ಹಿಂಜರಿತಕ್ಕಂಥ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಧೈರ್ಯವಾಗಿದ್ದಾರೆ. ಅವರು 3 ಸೋಲಾದರೂ ಕೂಡ ಅವರಲ್ಲಿರ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ನೋಡಿದ್ರೆ ನಮಗೆ ಒಂದು ಕಡೆ ನಾಚಿಕೆ ಆಗ್ತದೆ. ಇಂಥ ಒಳ್ಳೆ ಮನಸ್ಸಿರ್ತಕ್ಕಂಥ ವ್ಯಕ್ತಿ 3 ಸಲ ಸೋಲನ್ನು ಕಂಡಿದ್ದಾರೆ. ಆದರೂ ಕೂಡ ಅಧೈರ್ಯ ಪಡದೆ ಇವತ್ತು ನಾನು ಇಲ್ಲ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ, ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಇರ್ತೇನೆ, ಹೋಗೋಣ ಅಂತಕ್ಕಂಥ ಅಭಿಪ್ರಾಯ ಇದೆ. ಹಂಗಾಗಿ ಖಂಡಿತ ಈ ಸದನ ಮುಗಿದ ತಕ್ಷಣ ಮತ್ತೆ ನಾವು ಪ್ರಾರಂಭ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ನಮ್ಮ ಜನತಾದಳದ ಏನು ಕಾರ್ಯಕ್ರಮಗಳಿದೆ, ನಮ್ಮ ಜನತಾದಳದ ಒಂದು ಏನು ದೃಢ ನಿರ್ಧಾರಗಳಿದೆ ಅದೆಲ್ಲದನ್ನು ಕೂಡ ನಾವು ಇವತ್ತು ನಮ್ಮ ಕಾರ್ಯಕರ್ತರ ಮುಖಾಂತರ ಇವತ್ತು ಹೇಳಿ ಹೆಚ್ಚಿನ ಸೀಟ್ನ ಮುಂದಿನ 28ಕ್ಕೆ ನಾವು ಇವತ್ತು ಸುಮಾರು 90ರಿಂದ 100 ಸೀಟು ನಮ್ಮ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ನಾವೆಲ್ಲ ಥರ ತಯಾರಿಗಳನ್ನ ಮಾಡ್ಕೋತಾ ಇದ್ದೇವೆ. ಸರ್, ಜೆಡಿಎಸ್ನ ಒಳಗಡೆ ಒಂದಿಷ್ಟು ಅಸಮಾಧಾನಗಳು, ಅದಾದ ನಂತರ ಬಿಜೆಪಿ ಜೊತೆ ಮೈತ್ರಿ, ಹೀಗಾಗಿ ಒಂದಿಷ್ಟು ವಿಚಾರಗಳಿಂದ ಜೆಡಿಎಸ್ ತನ್ನ ಅಸ್ತಿತ್ವನೇ ಕಳೆದುಕೊಳ್ಳುತ್ತಾ ಅಂತೇಳಿ. ಯಾಕಂತ ಹೇಳಿದ್ರೆ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ, ಭದ್ರಕೋಟೆಯನ್ನು ಕಳೆದುಕೊಳ್ತಾ ಇದೆ, ಒಂದಿಷ್ಟು ಆರೋಪ, ರೇವಣ್ಣ ಸೇರಂತ ಒಂದಿಷ್ಟು ಆರೋಪಗಳು, ಈಗೆಲ್ಲ ಆರೋಪಗಳೆಲ್ಲ ಸುರಿಮಳೆಗಳಿದೆ. ಹೀಗಾಗಿ ಜೆಡಿಎಸ್ ಮುಂದೇನೋ ಭವಿಷ್ಯದಲ್ಲಿ ಸಮಸ್ಯೆ ಆಗಿಬಿಡ್ಬೋದಾ ಅಂತ. ಇಲ್ಲ, ಹಿಂದೆ ನೀವು ನೋಡಿದ್ರಿ, ಹಿಂದೆ ಕಾಂಗ್ರೆಸ್ ಜೊತೆ ಅಲಯನ್ಸ್ ಇದ್ದಾಗ, ಜನತಾದಳ ಕಾಂಗ್ರೆಸ್ ಜೊತೆ ಅಲಯನ್ಸ್ ಇದ್ದಾಗ ಕಾಂಗ್ರೆಸ್ನವರು ನಮ್ಮನ್ನು ಒಪ್ಕೊಳ್ಳೋಕೆ ತಯಾರಿರಲಿಲ್ಲ. ಅವಾಗ ಸನ್ಮಾನ್ಯ ದೇವೇಗೌಡರಂಥವ್ರನ್ನೇ ಸೋಲಿಸಿದ್ರು ಲೋಕಸಭೆಯಲ್ಲಿ. ತಮ್ಮ ಮುಂದೆ ಹೇಳಬೇಕು ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲಿ JDSನವ್ರು ಅಪ್ಪರ್ ಎಂಡ್ ಆಗ್ತಾರೋ ಅಂತ. ಅದಾದ ನಂತರ ಇವರು ಇಂಡಿಯಾ ಅಂತಕ್ಕಂಥದ್ದು ಮಾಡಿದ್ರು. ವೆಸ್ಟ್ ಎಂಡ್ ಹೋಟ್ಲಲ್ಲೇ ಇಡೀ ದೇಶದ ಎಲ್ಲ ಇಂಡಿಯಾ ಒಕ್ಕೂಟಗಳು ಬಂದವು. ಅದರಲ್ಲಿ ಇವರು ನಮ್ಮನ್ನು ಕರೆಯೋದಕ್ಕೆ ಹಿಂದೇಟಾಕಿ ಕರೀಲಿಲ್ಲ. ಜನತಾದಳ ಸೆಕ್ಯುಲರ್ ಅವ್ರ ಜೊತೆ ಇದ್ರು ಕೂಡ ಕರೀಲಿಲ್ಲ. ಆಗ ನಾವು ಒಂದು ತೀರ್ಮಾನಕ್ಕೆ ಬರಬೇಕಾಯಿತು. ಹಾಗಾಗಿ ನಾವು ಇವತ್ತು NDA ಜೊತೆ ಕೈ ಜೋಡಿಸುವಂಥ ಪ್ರಸಂಗ ಉದ್ಭವ ಆಯಿತು. NDA ಜೊತೆ ನಾವು ಕೈ ಜೋಡಿಸಿದಾಗ, ನಾವು ಇವತ್ತು ಒಂದು ಲೋಕಸಭಾ ಚುನಾವಣೆ ಎದುರಿಸಿದಾಗ 11ರಿಂದ 13 ಸೀಟು ಇವತ್ತು JDSನ ಬೆಂಬಲದಿಂದ ಗೆದ್ದಿರ್ತಕ್ಕಂಥದ್ದು, ತುಮಕೂರಿಂದ ಹಿಡಿದು ಎಲ್ಲ ಕಡೆನೂ. ಅದರಿಂದ ಇವತ್ತು ಈ ಒಂದು ಹೊಂದಾಣಿಕೆನ ಇಡೀ ರಾಜ್ಯದ ಜನ ಮೆಚ್ಕೊಂಡಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಈಗ ಏನು ಬೈ ಎಲೆಕ್ಷನ್ಸೇ ಬೇರೆ, ಸಾಮಾನ್ಯ ಚುನಾವಣೆಗಳೇ ಬೇರೆ ಇರೋದ್ರಿಂದ ಸಾಮಾನ್ಯ ಚುನಾವಣೆಗಳಲ್ಲಿ ಖಂಡಿತ ಇವತ್ತು NDA ಪರವಾದಂಥ ತೀರ್ಮಾನ ಜನ ಕೊಡ್ತಾರೆ. ಆದ್ದರಿಂದ ದಯಮಾಡಿ ನಾವು ಯಾರು ಕೂಡ ಅಳಕನ್ನು ಇಟ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಸರ್, ಈಗ ಮುಂದಿರೋ ಸವಾಲು ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆ ಇನ್ನೊಂದು 3 ವರ್ಷ ಇರಬಹುದು. ಆದ್ರೆ ಈಗ ಒಂದು ಫೆಬ್ರವರಿಗೆ ಸರ್ಕಾರ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ಲಿಕ್ಕೆ ಅಂತೇಳಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಈ ಚುನಾವಣೆ ಗೆಲ್ಲಿಕ್ಕೆ ಸರ್ ನಿಮ್ಮ ಸ್ಟ್ರಾಟಜಿ ಪ್ಲಾನ್ ಏನು? ಈಗ ಒಂದೇನಾಗಿದೆ, ಇವರು ಇಷ್ಟು ದಿವಸ ಮಾಡಿ ಅಂತ ಕೋರ್ಟ್ಗಳು ಚೀಮಾರಿ ಹಾಕಿದ್ರು ಕೂಡ ಇವರು ಏನು ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು, ಇವರು ಕಾರ್ಪೊರೇಷನ್ ಚುನಾವಣೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ 2 ವರ್ಷ ಆದರೂ. ಮತ್ತೆ ಲೋಕಸಭಾ ಏನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಡಿಲ್ಲ. ಬೇರೆ ಡೈರಿ ಚುನಾವಣೆಗಳಿರ್ಬೋದು, ಯಾವುದನ್ನು ಕೂಡ ಕೋಆಪರೇಟಿವ್ ಸೆಕ್ಟರ್ಸ್ ಚುನಾವಣೆಗಳು ಇದ್ಯಾವುದಕ್ಕೂ ಕೂಡ ಕೈ ಹಾಕೇ ಇಲ್ಲ. ಈಗೇನಾಗಿದೆ, 3 ಬೈ ಎಲೆಕ್ಷನ್ ಗೆದ್ದಿರೋದ್ರಿಂದ ನಮಗೇನೋ ಉರುಗ್ ಬಂದಿದೆ ಅನ್ನೋ ರೀತಿಗೆ ಇವರು ಹೊರಟಿದ್ದಾರೆ. ಖಂಡಿತ ಇದರಲ್ಲಿ ಸೋಲನ್ನು ಅನುಭವಿಸ್ತಾರೆ. ಅದನ್ನು ಕಾದ್ ನೋಡಿ. ತಾಲೂಕ್ ಪಂಚಾಯತ್ಗೆ ತಯಾರಿ ಮಾಡ್ಕೊಂಡು ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಗಳಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು, 31 ಜಿಲ್ಲೆಗಳಲ್ಲೂ ಕೂಡ ನಾವೆಲ್ಲ ಇವತ್ತು ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ. NDA ಪರವಾಗಿ ಅಲ್ಲಿ ನಮ್ಮಲ್ಲಿ ಯಾವುದೇ ಒಂದು ಜಿಜ್ಞಾಸೆಗಳಿಲ್ಲ. ನಾವೆಲ್ಲರೂ 2 ಪಕ್ಷದವ್ರು ಸೇರಿ ಅಲ್ಲಿ ತಂತ್ರ ಒಂದೇ, ಗೆಲ್ಲೋದಷ್ಟೇ ಮಾನದಂಡ ಅಂತಕ್ಕಂಥ ದೃಷ್ಟಿನ ಇಟ್ಕೊಂಡು ನಮ್ಮ ಜಿಲ್ಲೆಗಳಲ್ಲಿ ನಮ್ಮ 2 ಪಕ್ಷದ ಮುಖಂಡರು ಸೇರಿ ನಾವು ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎದುರಿಸಿ ಎಲ್ಲ ತಾಲೂಕ್ ಪಂಚಾಯತಿ ಮತ್ತು ಎಲ್ಲ ಜಿಲ್ಲಾ ಪಂಚಾಯತಿನ ನಾವು ಇವತ್ತು ಕೈ ತಕ್ಕೊಳ್ಳುವಂಥ ಕೆಲಸ ಮಾಡೇ ಮಾಡ್ತೀವಿ. ಶಾಸಕಾಂಗ ಪಕ್ಷದ ನಾಯಕನಾಗಿ ಸರ್ ಕೊನೆಯದಾಗಿ ನಿಮ್ಮ ಪ್ಲಾನ್ಸ್ ಏನೇನಿದೆ ಸರ್ ಮುಂದೆ ಫ್ಯೂಚರ್ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋಂಥದ್ದು? ಒಂದೇನಾಗಿದೆ, ಇದು ಸದನ ನಡಿಬೇಕಾದ್ರೆ ಸಂಕ್ಷಿಪ್ತವಾಗಿ ಚರ್ಚೆ ಆಗಬೇಕು. ಅದಕ್ಕೆ ನಾವೇನು ಮಾಡ್ತಾ ಇದ್ವಿ, ನಮ್ಮ ಶಾಸಕರನ್ನ ಇವತ್ತು ನಿಮ್ಗೆ ಹೇಳಿದೆ, ನಾವು 90ರಿಂದ 100 ಸೀಟ್ನ ನಾವು ಜನತಾದಳದವ್ರು ಎಲ್ಲೆಲ್ಲಿ ಗೆಲ್ಲಕ್ಕೆ ಸಾಧ್ಯ
ಇನ್ನು ಮಿಕ್ಕಿದ ಸೀಟ್ನ BJP ಅವ್ರು ತಗೊಂಡು ಎರಡೂ ಕೂಡ ಒಟ್ಟಾಗಿ ನಾವಿವತ್ತು ಅಧಿಕಾರಕ್ಕೆ ಬರೋದು ಹೇಗೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸ್ಥಾನ ಏನು ಇವತ್ತು ಪಕ್ಷ ನೀಡಿದೆ, ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ನೀಡಿದ್ದಾರೆ, ಖಂಡಿತ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೊಳ್ಳೋಂಥ ಜವಾಬ್ದಾರಿ. ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಯಾವುದೇ ಸಂದರ್ಭದಲ್ಲಾಗಲಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಮಾಡೋಕ್ಕೆ ನಾವು ಯಾವತ್ತೂ ಕೂಡ ಹೋಗಲ್ಲ. ಇವತ್ತು ನಮ್ಮ ಶಾಸಕರೇನಿದ್ದಾರೆ, ನಮ್ಮ ಶಾಸಕರೆಲ್ಲರ ಹಿತವನ್ನು ಕಾಪಾಡ್ತಕ್ಕಂಥದ್ದು, ಅವರ ಒಂದು ಎಲ್ಲ ಏನು ಸಮಸ್ಯೆಗಳಿದೆ ಅದಕ್ಕೆ ಧ್ವನಿ ಎತ್ತಿ ಅದನ್ನು ಸರ್ಕಾರದ ಮುಖಾಂತರ ಮಾಡಿಸೋದು, ಮತ್ತು ಅವರ ಕ್ಷೇತ್ರಗಳಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅವ್ರ ಜೊತೆ ನಿಂತ್ಕೊಳ್ಳುವಂಥ ಕೆಲಸ, ಮತ್ತು ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಆಗದ ರೀತಿ ನೋಡ್ಕೊಳ್ಳೋವಂಥ ಕೆಲಸ ಚಾಚು ತಪ್ಪದೆ ಮಾಡೋವಂಥ ಕೆಲಸ ಮಾಡ್ತೀವಿ. ಈಗ ಬಳ್ಳಾರಿಗೆ ಹೋದ್ವಿ, ಬಳ್ಳಾರಿ ಏಮ್ಸ್ಗೆ ಎಲ್ಲ ಕೂಡ ಅಲ್ಲಿ ನಾವು ನಮ್ಮ ಮುಖಂಡರು ನಾಡಗೌಡರು ಎಲ್ಲರೂ ಕೂಡ ಭೇಟಿ ಮಾಡಿದ್ವಿ. ಸಮಸ್ಯೆ ಎಲ್ಲಿ ರಾಜ್ಯದಲ್ಲಿ ಎಲ್ಲರೂ ಕೂಡ ಉಲ್ಬಣ ಆದಂಥ ಸಮಸ್ಯೆಗಳಿಗೆ ನೇರವಾಗಿ ಧಾವಿಸಿ ಅಲ್ಲಿರ್ತಕ್ಕಂಥ ಯಾರಿಗೆ ಸಮಸ್ಯೆ ಆಗಿದೆ ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು, ಮತ್ತು ಅಲ್ಲಾಗಿರ್ತಕ್ಕಂಥ ಲೋಪದೋಷಗಳನ್ನ ಎತ್ತಿಡಿದು ಇವತ್ತು ಸರ್ಕಾರನ ಎಚ್ಚರಿಕೆಯಿಂದ ಅಂಥ ಸೂಕ್ಷ್ಮವಾದ ವಿಷಯಗಳಿಗೆ ಗಮನ ಹರಿಸೋ ನಿಟ್ಟಿನಲ್ಲಿ ತಗೊಂಡೋಗುವಂಥ ಕೆಲಸ ಖಂಡಿತ ಕೂಡ ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಪವರ್ ಟಿವಿ ಜೊತೆ ನೀವು ಇದ್ದೀರಿ. ಇದಿಷ್ಟು JDS ನಾಯಕ, ಅದೇ ರೀತಿಯಾಗಿ JDSನ ಶಾಸಕಾಂಗ ಪಕ್ಷದ ನಾಯಕ CB ಸುರೇಶ್ ಬಾಬು ಅವರ ಮಾತುಗಳು. ಅವರು ಒಂದಿಷ್ಟು ಒಳಹೊರ JDSನಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು, ಮುಂದಿನ ಯೋಜನೆಗಳು, ಪಕ್ಷ ಸಂಘಟನೆ, ಅದೇ ರೀತಿಯಾಗಿ ಸದನವನ್ನು ಹೇಗೆ ಮುನ್ನಡೆಸ್ತಾ ಇದೀವಿ, ಸರ್ಕಾರ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದೆ, ಇದನ್ನ ಸರ್ಕಾರದ ದುರಾಡಳಿತವನ್ನು ಯಾವ ರೀತಿ ಎದುರಿಸ್ತೇವೆ, ಅದೆಲ್ಲದರ ಕುರಿತಂತೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮನ್ನು ಹಂಚಿಕೊಂಡಿದ್ದಾರೆ. ಇದೇ ಇವತ್ತಿನ ವಿಶೇಷ ಪವರ್ ಪಂಚ್.